ಸಂಭ್ರಮದಲ್ಲಿ ತೇಲಿದ ಪೇಡಾ ನಗರಿ ಧಾರವಾಡ. ಶಿವಾಜಿ ಸರ್ಕಲ್ನಿಂದ ಕೆಸಿಡಿವರೆಗಿನ ಕೇಸರಿ ಪಥಸಂಚಲನ. ಹೂವಿನ ಮಳೆಯ ಮಧ್ಯೆ ಶಿಸ್ತಿನ ಪಥಸಂಚಲನ. ಧಾರವಾಡದ ಕೇಸರಿ ದಿನ. ಪೇಡಾ ನಗರಿ ಧಾರವಾಡ ಇಂದು ಸಂಪೂರ್ಣವಾಗಿ ಕೇಸರಿ ಬಣ್ಣದಲ್ಲಿ ಮುಳುಗಿತ್ತು. ಆರ್ಎಸ್ಎಸ್ ಪಥ ಸಂಚಲನದ ಸದ್ದು ಇಡೀ ನಗರವನ್ನ ಕಂಗೊಳಿಸಿತು. ಶಿವಾಜಿ ಸರ್ಕಲ್ನಿಂದ ಕೆಸಿಡಿ ಮೈದಾನದವರೆಗಿನ ಪಥ ಸಂಚಲನದಲ್ಲಿ ಲಕ್ಷಾಂತರ ಸ್ವಯಂ ಸೇವಕರು ಪಾಲ್ಗೊಂಡು ಕೇಸರಿ ಸಂಭ್ರಮ ಸೃಷ್ಟಿಸಿದರು. ಪೇಡಾ ನಗರಿ ಧಾರವಾಡದಲ್ಲಿ ಇಂದು ಕೇಸರಿ ಸಂಭ್ರಮದ ದಿನ. ಆರ್ಎಸ್ಎಸ್ ಪಥ ಸಂಚಲನದ ಘೋಷಣೆಯಾದಂತೆಯೇ ನಗರವೇ ಪಥ ಸಂಚಲನದ ಸದ್ದಿನಲ್ಲಿ ತೇಲಿತು. ಶಿವಾಜಿ ಸರ್ಕಲ್ನಿಂದ ಆರಂಭವಾದ ಪಥ ಸಂಚಲನ ಹಳೆ ಬಸ್ ಸ್ಟ್ಯಾಂಡ್ ಮಾರ್ಗದ ಮೂಲಕ ಜುಬ್ಲಿ ವೃತ್ತವನ್ನ ಹಾಯ್ದು ಎಲ್ಐಸಿ ಕಚೇರಿಯ ಮೂಲಕ ಕೆಸಿಡಿ ಮೈದಾನವನ್ನ ತಲುಪಿತು. ಪಥ ಸಂಚಲನ ಸಾಗುತ್ತಿದ್ದಂತೆ ಹೂವಿನ ಮಳೆಯೇ ಸೃಷ್ಟಿಯಾಯಿತು. ಜುಬ್ಲಿ ವೃತ್ತದಲ್ಲಿ ಜೆಸಿಬಿ ಮೂಲಕ ಹೂವು ಅರ್ಪಣೆ ಅಚ್ಚರಿ ಹುಟ್ಟಿಸುವ ದೃಶ್ಯ ಎಲ್ಲರ ಕಣ್ಮನ ಸೆಳೆಯಿತು. ಸಾವಿರಾರು ಮಹಿಳೆಯರು ಪಥ ಸಂಚಲನದ ಶಾಖಾಧಾರಿಗಳ ಮೇಲೆ ಹೂವಿನ ಸುರಿಮಳೆ ಸುರಿದರು. ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ಪಥ ಸಂಚಲನಕ್ಕೆ ಆಗಮಿಸಿದ್ದರು. ಧಾರವಾಡ ಮಾತ್ರವಲ್ಲ, ಹತ್ತಿರದ ಜಿಲ್ಲೆಗಳಲ್ಲೂ ಸಾವಿರಾರು ಶಾಖಾದಾರರು ಸೇರಿದ್ದರು. ಇಡೀ ನಗರವೇ ಹೂವಿನ ಹಾಸಿಗೆ ತೊಟ್ಟಂತಿತ್ತು. ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಪೋಸ್ಟರ್ಗಳಿಂದ ವಿದ್ಯಾಕಾಶಿ ಧಾರವಾಡ ಇಂದು ಕಂಗೊಳಿಸಿತು. ಹಿಂದುತ್ವದ ಘೋಷಣೆಗಳು ಎಲ್ಲೆಡೆ ಮೊಳಗಿದವು. ಬ್ಯಾನರ್ಗಳು, ಫ್ಲೆಕ್ಸ್ಗಳು ಹಾಗೂ ಪೋಸ್ಟರ್ಗಳಿಂದ ವಿದ್ಯಾಕಾಶಿ ಧಾರವಾಡ ಎಲ್ಲೆಡೆ ಕಂಗೊಳಿಸಿತು. ಹಿಂದುತ್ವದ ಘೋಷಣೆಗಳು ಮೊಳಗಿದವು. ನಗರದ ಬೀದಿಗಳು, ಸರ್ಕಲ್ಗಳು ಎಲ್ಲೆಡೆ ಕೇಸರಿ ಧ್ವಜಗಳ ಸುರಿಮಳೆ. ಪಥಸಂಚಲನ ಅಂತ್ಯಗೊಂಡ ನಂತರ ಕೆಸಿಡಿ ಆವರಣದಲ್ಲಿ ಧ್ವಜಾರೋಹಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶಿಸ್ತಿನ, ಸಂಘಟನೆಯ, ಸಂಸ್ಕೃತಿಯ ಅದ್ಭುತ ಪ್ರದರ್ಶನ ಕಂಡ ಧಾರವಾಡ ಕೇಸರಿ ಸಂಭ್ರಮದಿಂದ ಮುಳುಗಿದ ಪೇಡಾ ನಗರಿ ಧಾರವಾಡ ಇಂದು ಪಥಸಂಚಲನದ ಉತ್ಸಾಹದಲ್ಲಿ ತೇಲಿತು. ಆರ್ಎಸ್ಎಸ್ನ ಶಿಸ್ತಿನ ಪ್ರದರ್ಶನ ಹಾಗೂ ಧಾರ್ಮಿಕ ಭಾವದ ಒಕ್ಕೂಟದ ಚಿತ್ರಣ ಜನರ ಮನಸ್ಸನ್ನ ಕದ್ದಿತು. ವರದಿ ಕೆಂಚಪ್ಪ ಮುಮ್ಮಿಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ.